ಮಹಾಪ್ರಭು. ಅಮಾತ್ಯರೇ, ನನ್ನ ಹಿಂದಿನ ಶಾಪಗಳೆಲ್ಲ ಈಗ ನನಗೆ ಭಯದ ಭೂತವಾಗಿ ಕಾಡುತ್ತಿವೆ. ನೀವು ಇತರ ಮಂತ್ರಿಗಳೊಡನೆ ಸೇರಿ ಪರ್ಯಾಲೋಚಿಸಿ ಅದಕ್ಕೆ ಸೂಕ್ತ ರಕ್ಷಣಾ ವ್ಯವಸ್ಥೆಯನ್ನು ಮಾಡಬೇಕು. ಹಾಗೇ ಆಗಲಿ ಪ್ರಭು. ಎಲ್ಲಕ್ಕಿಂತ ಮೊದಲು ನೀವು ಮಾಡಬೇಕಾದ ಪ್ರಮುಖ ಕಾರ್ಯವೊಂದಿದೆ. ದೇವದಾನವರ ದರ್ಪವನ್ನು ಅಡಗಿಸಬಲ್ಲ ಬ್ರಹ್ಮಶಾಪದಿಂದ ನಿದ್ರಾ ಪ್ರವಾಸನಾಗಿರುವ ಆ ನನ್ನ ಸೋದರ ಕುಂಭಕರ್ಣನನ್ನು ಮೊದಲು ಎಚ್ಚರಿಸಬೇಕು. ಖಂಡಿತ ಎಚ್ಚರಗೊಳಿಸುತ್ತೇನೆ ಪ್ರಭು. ನಗರದ ದ್ವಾರಗಳು, ಪ್ರಾಕಾರಗಳ ರಕ್ಷಣಾ ವ್ಯವಸ್ಥೆ ಇನ್ನಷ್ಟು ಭದ್ರವಾಗಬೇಕು. ಹಾಗೆ ಆಗಲಿ ಪ್ರಭು. ಇಲ್ಲಿ ನಾನು ಚಿಂತಿತನಾಗಿ ದುಃಖಿತನಾಗಿ ಅಪಮಾನದ ನೋವಿನಲ್ಲಿ ತಳಮಳಗೊಳ್ಳುತ್ತಿದ್ದರೆ ಅಲ್ಲಿ ಆ ನನ್ನ ಸೋದರ ಕುಂಭಕರ್ಣ ಇದಾವುದರ ಪರಿವೆಯೂ ಇಲ್ಲದೆ ನಿದ್ರಾ ಸುಖದಲ್ಲಿ ಮೈಮರೆತಿದ್ದಾನೆ. ಆ ಕುಂಭಕರ್ಣನಿಗೆ ಚಿಂತೆ ಎಂಬುದೇ ಇಲ್ಲ. ತನ್ನ ಸೋದರನಿಗಾಗಲಿ ಈ ಲಂಕೆಗಾಗಲಿ ಬಂದಿರುವ ಆಪತ್ತಿನ ಅರಿವೇ ಇಲ್ಲದಂತಹ ಘನವಾದ ನಿದ್ರೆ ಅದು. 6 ತಿಂಗಳು ಎಚ್ಚರ, 6 ತಿಂಗಳು ನಿದ್ರೆ, ಯಾವ ಪುರುಷಾರ್ಥಕ್ಕಾಗಿ? ನನ್ನೊಡನೆ ಮಂತ್ರಾಲೋಚನೆ ಸಭೆ ನಡೆಸಿ ಹೋಗಿ ಮಲಗಿದ್ದಾನೆ. ಅದಿನ್ನೂ ಹೆಚ್ಚು ಕಾಲ ಆಗಿಲ್ಲ ಅಲ್ಲವೇ? ನೀವು ಹೋಗಿ ಅವನನ್ನು ನಿದ್ರೆಯಿಂದ ಕೂಡಲೇ ಎಚ್ಚರಿಸಿ. ಮಹಾಬಲಶಾಲಿಯಾದ ಅವನು ಯುದ್ಧದಲ್ಲಿ ಪ್ರಚಂಡ, ಶತ್ರು ಸೈನ್ಯವನ್ನು ಧ್ವಂಸ ಮಾಡುವುದರಲ್ಲಿ ನಿಸ್ಸೀಮ. ಅವನು ಎದ್ದು ರಣರಂಗಕ್ಕೆ ಹೋದರೆ ನನಗೆ ಆತ್ಮವಿಶ್ವಾಸ ಮರಳಿ ಬರುತ್ತದೆ. ತಮ್ಮ ಮಾತು ನಿಜ ಪ್ರಭು. ಕುಂಭಕರ್ಣನ ಅದ್ವಿತೀಯ ಬಲದ ಮುಂದೆ ಶತ್ರು ಸೈನ್ಯ ತತ್ತರಿಸಿ ಹೋಗುತ್ತದೆ. ಹೌದು, ಆದರೆ ಅವನ ಹಾಳು ನಿದ್ದೆಯಿಂದ ಅವನ ಪರಾಕ್ರಮ ಸಮಯೋಚಿತವಾಗಿ ಪ್ರಯೋಗವಾಗುತ್ತಿಲ್ಲ. ಅವನು ತನ್ನ ನಿದ್ರಾಸುಖಕ್ಕಾಗಿ ತನ್ನ ಶೌರ್ಯ ಪರಾಕ್ರಮಗಳನ್ನಲ್ಲದೆ ತನ್ನ ಎಲ್ಲ ಸುಖಗಳನ್ನು ಮರೆತು ಹೋಗಿದ್ದಾನೆ. ಈಗ ಅವನು ಎಚ್ಚರಗೊಂಡು ಶತ್ರು ಸೈನ್ಯವನ್ನು ಧ್ವಂಸ ಮಾಡಬೇಕು. ನನಗೆ ಮತ್ತೊಮ್ಮೆ ಪರಾಜಯದ ಶೋಕ ಉಂಟಾಗಬಾರದು. ಹೌದು ಪ್ರಭು, ಕುಂಭಕರ್ಣನನ್ನ ಎಚ್ಚರಗೊಳಿಸುವ ಕಠಿಣ ಕಾರ್ಯವನ್ನ ನಾವೀಗ ಮಾಡಬಹುದಾಗಿದೆ. ಅವನು ಎಚ್ಚರಗೊಂಡು ರಣರಂಗಕ್ಕೆ ಹೋದನೆಂದರೆ ನಮಗೆ ಪರಾಭವವೆಂಬುದೇ ಇಲ್ಲ. ಈಗ ಅವನು ನನ್ನ ನೆರವಿಗೆ ಬಾರದಿದ್ದರೆ ಅವನ ಶೌರ್ಯ ಪರಾಕ್ರಮಗಳೆಲ್ಲ ನಿಷ್ಪ್ರಯೋಜಕವೇ. ಹೋಗಿ ಅವನನ್ನು ಎಚ್ಚರಿಸಿ. ಅಪ್ಪಣೆ ಪ್ರಭು.
ರಾಕ್ಷಸ ವೀರರೇ, ನನ್ನನ್ನು ಏಕೆ ಎಚ್ಚರಿಸಿದಿರಿ? ನಮ್ಮ ರಾಜ ಲಂಕೇಶ್ವರನು ಕುಶಲವಾಗಿರುವುದಲ್ಲವೇ? ನಮ್ಮ ಲಂಕೆಗೆ ಯಾವ ಆಪತ್ತು ಬಂದಿಲ್ಲ ತಾನೆ? ಯಾವ ಕಾರಣಕ್ಕಾಗಿ ನನ್ನನ್ನು ಅಕಾಲದಲ್ಲಿ ಎಚ್ಚರಿಸಿದಿರಿ? ಹೇಳಿ, ಬೇಗ ಹೇಳಿ ರಾಕ್ಷಸ ವೀರರೇ. ಮಹಾವೀರ, ಲಂಕಾಧೀಶ್ವರನಾದ ನಿನ್ನ ಅಗ್ರಜ ರಾವಣನಿಗೆ ಭಯ ಪ್ರಾಪ್ತವಾಗಿರುವುದರಿಂದ ನಿನ್ನನ್ನು ಎಚ್ಚರಿಸಬೇಕಾಗಿ ಬಂತು. ಏನು? ರಾವಣನಿಗೆ ಭಯವೇ? ನನ್ನಂತ ವೀರ ಸೋದರನಿರಬೇಕಾದರೆ ನನ್ನ ಅಗ್ರಜನಿಗೆ ಭಯವೇ? ಅವನ ಭಯವನ್ನು ನಾನು ಬುಡ ಸಮೇತ ಕಿತ್ತು ಬಿಸಾಕುತ್ತೇನೆ. ಅವನ ಭಯಕ್ಕೆ ಕಾರಣನಾದವನು ದೇವೇಂದ್ರನಾದರೂ ಸರಿ, ಅವನನ್ನು ಸೀಳಿ ಹಾಕುತ್ತೇನೆ. ಹಾಗೆ ನೆಗೆಸುವ ಅಗ್ನಿದೇವನಾದರೂ ಸರಿ, ಅವನನ್ನು ಶೀತಲಗೊಳಿಸುತ್ತೇನೆ. ಯಾವ ಕಾರಣಕ್ಕಾಗಿ ನಮ್ಮ ಲಂಕೆಗೆ ಆಪತ್ತು ಬಂದಿದೆ? ಹೇಳಿ ರಾಕ್ಷಸ ವೀರರೇ, ಹೇಳಿ. ಮಹಾವೀರ, ದೇವತೆಗಳಿಂದಂತೂ ನಮಗೆ ಅಪಾಯ ಸಂಭವಿಸಿಲ್ಲ. ಈಗ ನಮಗೆ ಭಯ ಉಂಟಾಗಿರುವುದು ನರವಾನರರಿಂದ. ಏನು? ನರವಾನರರಿಂದ ಭಯವೇ? ದೇವತೆಗಳನ್ನೇ ಅಡಗಿಸಿದ ಈ ದಾನವರಿಗೆ ನರವಾನರರಿಂದ ಭಯವೇ? ಹೌದು ಪ್ರಭು, ಅದು ಸತ್ಯ. ಮಾನವ ವೀರರು ವಾನರ ಸೇನೆಯೊಂದಿಗೆ ಲಂಕೆಯನ್ನು ಮುತ್ತಿದ್ದಾರೆ. ಹೌದು ಪ್ರಭು, ದೇವತೆಗಳಿಂದಾಗಲಿ ದಾನವರಿಂದಾಗಲಿ ಹಿಂದೆಂದೂ ನಮಗೆ ಇಂಥ ಆಪತ್ತು ಬಂದಿರಲಿಲ್ಲ. ಕೆಲವು ದಿನಗಳ ಹಿಂದೆ ಬಂದ ವಾನರನೊಬ್ಬ ಇಡೀ ಲಂಕೆಯನ್ನು ಸುಟ್ಟು ದಾಂಧಲೆ ಮಾಡಿ ಹೋದ. ಈಗ ಅಪಾರ ಸಂಖ್ಯೆಯ ವಾನರ ಸೇನೆಯೇ ಬಂದಿದೆ. ಜೊತೆಗೆ ಆ ಮಾನವ ವೀರರ ಶಕ್ತಿ ಪ್ರದರ್ಶನದಿಂದ ಇಡೀ ಲಂಕೆಯೇ ಭಯದ ನೆರಳಿನಲ್ಲಿದೆ. ಕುಂಭಕರ್ಣ ಈಗ ಎದ್ದಿದ್ದಾನೆ. ಆ ನರವಾನರರನ್ನು ನಿರ್ಮೂಲ ಮಾಡುವನೆಂದು ನಮ್ಮ ರಾಕ್ಷಸ ಬಂಧುಗಳಿಗೆ ಅಭಯ ನೀಡುತ್ತೇನೆ. ಮಹಾವೀರ ಕುಂಭಕರ್ಣ, ರಾವಣನೆಂದರೆ ಸರ್ವಲೋಕವು ಭಯದಿಂದ ಕಂಪಿಸುತ್ತದೆ. ಹಾಗಿರುವಾಗ ಅಜೇಯನಾದ ಮಹಾಪರಾಕ್ರಮಿಯಾದ ಲಂಕೇಶ್ವರನನ್ನು ಒಬ್ಬ ವಾನರ ನಿಸತ್ವಗೊಳಿಸಿ ಪರಾಜಯಗೊಳಿಸುವುದೆಂದರೆ? ರಾಕ್ಷಸ ವೀರರೇ, ಇನ್ನು ನಿಮ್ಮ ಚಿಂತೆಯನ್ನು ಬಿಡಿ, ನಿಮ್ಮ ಭಯವನ್ನು ಮರೆತು ಬಿಡಿ. ನಾನು ಈಗಲೇ ರಣಾಂಗಣಕ್ಕೆ ಹೋಗುತ್ತೇನೆ. ಕೇವಲ ಒಂದೇ ಒಂದು ದಿನದಲ್ಲಿ ಆ ನರವಾನರರನ್ನು ಧ್ವಂಸ ಮಾಡಿ ಈ ಲಂಕೆಯನ್ನು ಅವರ ರಕ್ತದಿಂದ ನೆನೆಸಿ ಬಿಡುತ್ತೇನೆ. ಮಹಾವೀರ, ಆ ಭರವಸೆಯಿಂದಲೇ ರಾವಣ ಪ್ರಭುಗಳು ನಿನ್ನನ್ನು ಎಚ್ಚರಗೊಳಿಸಲು ಆದೇಶ ನೀಡಿದರು. ಆದರೆ ಅದಕ್ಕೂ ಮೊದಲು ನೀನು ರಾವಣೇಶ್ವರನನ್ನು ಕಂಡು ಪರ್ಯಾಲೋಚಿಸಿ ಆನಂತರ ಶತ್ರು ಸಂಹಾರ ಮಾಡಲು ಯುದ್ಧ ಭೂಮಿಗೆ ತೆರಳುವುದು ಉಚಿತ. ಸರಿ, ಹಾಗಾದರೆ ನಾನು ಮೊದಲು ಹೋಗಿ ನನ್ನ ಅಗ್ರಜನನ್ನು ಕಾಣುತ್ತೇನೆ. ಆನಂತರ ರಣಾಂಗಣಕ್ಕೆ ಹೋಗುತ್ತೇನೆ. ಸರಿ, ನೀವುಗಳು ಇನ್ನು ಹೊರಡಿ. ಸೋದರ ಲಂಕೇಶ್ವರ, ಕುಂಭಕರ್ಣ, ಪ್ರಿಯ ಸೋದರ, ನಿನ್ನನ್ನು ಕಂಡು ನನಗೆ ಅತೀವ ಆನಂದ ಉಂಟಾಗಿದೆ. ನೀನು ಎಚ್ಚರಗೊಳ್ಳದಿದ್ದರೆ ಏನು ಗತಿ ಎಂಬ ಭೀತಿ ನನ್ನನ್ನು ಆವರಿಸಿತ್ತು. ಅಗ್ರಜ, ಈ ರೀತಿ ನನ್ನನ್ನು ಬಲವಂತವಾಗಿ ಅಕಾಲದಲ್ಲಿ ಎಬ್ಬಿಸಲು ಕಾರಣವೇನು? ಯಾವ ಭಯ ನಿನ್ನನ್ನು ಕಾಡುತ್ತಿದೆ? ಯಾವ ವಿಪತ್ತು ನಿನಗೆ ಒದಗಿದೆ? ನಿನ್ನ ಶತ್ರುಗಳನ್ನು ಪ್ರೇತವಾಗಿಸಲು ಬಂದಿದ್ದೇನೆ. ಹೇಳು ಸೋದರ, ಹೇಳು. ಮಹಾಬಲ, ನನಗೆ ಭಯ ಪ್ರಾಪ್ತವಾಗಿರುವುದು ದೇವದಾನವರಿಂದಲ್ಲ, ನರವಾನರರಿಂದ. ದಶರಥ ಪುತ್ರನಾದ ರಾಮನು ಸುಗ್ರೀವ ಸಹಿತನಾಗಿ ಅಪಾರ ವಾನರ ಸೈನ್ಯದೊಂದಿಗೆ ಲಂಕೆಗೆ ಬಂದಿದ್ದಾನೆ. ಸಹೋದರ ರಾವಣೇಶ್ವರ, ಆ ರಾಮನ ವಿಚಾರವನ್ನು ನಾನು ಮಲಗುವ ಮೊದಲೇ ಕೇಳಿದ್ದು ನೆನಪಾಗುತ್ತಿದೆ. ಹೌದು ಕುಂಭಕರ್ಣ, ನೀನು ಕೇಳಿದ್ದೆ. ಹಾಗಾದರೆ ಆ ವಿಷಯಗಳನ್ನೆಲ್ಲ ಇನ್ನೊಮ್ಮೆ ವಿಶದವಾಗಿ ಹೇಳು. ಸೀತಾಪಹರಣದ ವಿಷಯ ನಿನಗೆ ತಿಳಿದೇ ಇದೆ.
ತಿಳಿದಿದೆ. ಅದು ಸರಿಯಲ್ಲ. ಅವಳನ್ನು ಅವಳ ಪತಿಗೆ ಒಪ್ಪಿಸುವುದೇ ನಿನಗೆ ಕ್ಷೇಮವೆಂದು ನಾನು ಅಂದೇ ನುಡಿದಿದ್ದೆ. ಅದು ಸಾಧ್ಯವಿಲ್ಲವೆಂದು ನಾನು ಅಂದೇ ತಿಳಿಸಿದ್ದೇನಲ್ಲ. ರಾಜನಾಗಿ ನೀನು ತಪ್ಪು ಹಾದಿ ಹಿಡಿದರು ಸೋದರನಾಗಿ ನಾನು ನಿನಗೆ ಬೆಂಬಲಿಸಲೇಬೇಕು. ಪುರುಷೋತ್ತಮನಿಗೆಂಥ ಶೋಕವು ಲೋಕೋತ್ತರ ಸಾಧ್ವಿಗೆ ಎಂಥ ದುಃಖವು. ಪುರುಷೋತ್ತಮನಿಗೆಂಥ ಶೋಕವು ಲೋಕೋತ್ತರ ಸಾಧ್ವಿಗೆ ಎಂಥ ದುಃಖವು. ಪರಮ ಪುರುಷನ ಪರಮ ಮಂಗಳೆಯ ವಿರಹದ ವಿಯೋಗದ ವಿಪರೀತ ಕ್ಷಣವು. ಪರಮ ಪುರುಷನ ಪರಮ ಮಂಗಳೆಯ ವಿರಹದ ವಿಯೋಗದ ವಿಪರೀತ ಕ್ಷಣವು. ಪುರುಷೋತ್ತಮನಿಗೆಂಥ ಶೋಕವು. ರಘುಕುಲದುನ್ನತ ಆದರ್ಶದಲ್ಲಿ ಪಿತೃವಾಕ್ಯದ ಪರಿಪಾಲನೆಯಲಿ ಮುನಿಜನ ಪ್ರೇಮದ ವಾತ್ಸಲ್ಯದಲ್ಲಿ ಪುನೀತ ರಾಮನಿಗೆ ಶೋಕ ಪುರುಷೋತ್ತಮನಿಗೆಂಥ ಶೋಕವು. ಜನಕನ ಭಾಗ್ಯಕ್ಕೆ ಭುವಿಯಲ್ಲಿ ದೊರೆತಿಹ ಸಕಲ ಸೌಭಾಗ್ಯದಿ ನಲಿಯುತ್ತಾ ಬೆಳೆದಿಹ ಶಿವಧನು ಮುರಿದ ರಾಮನ ವರಿಸಿದ ಪರಮ ಸಾಧ್ವಿಗೆ ಶೋಕ. ಶಿವಧನು ಮುರಿದ ರಾಮನ ವರಿಸಿದ ಪರಮ ಸಾಧ್ವಿಗೆ ಶೋಕ. ಪುರುಷೋತ್ತಮನಿಗೆಂಥ ಶೋಕವು. ಮುಂದೆ ಹೇಳು. ಆ ರಾಮ ಲಕ್ಷ್ಮಣರು ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ ಲಂಕೆಗೆ ಬಂದ ಮೇಲೆ ಅವರು ಮಾಡಿದ ಅವಾಂತರಗಳು ಒಂದೇ ಎರಡೇ. ನನ್ನ ಪ್ರತಿಷ್ಠೆಯ ಬುಡವನ್ನೇ ಅಲುಗಾಡಿಸುತ್ತಿದ್ದಾರೆ. ಇಷ್ಟೆಲ್ಲ ನಡೆಯುತ್ತಿದ್ದರು ಈ ನಮ್ಮ ರಾಕ್ಷಸ ವೀರರು ಏನು ಮಾಡುತ್ತಿದ್ದರು ಸೋದರ? ಅವರೆಲ್ಲ ಶಕ್ತಿ ಮೀರಿ ಪ್ರಯತ್ನಿಸುತ್ತಿದ್ದಾರೆ. ನಮ್ಮ ಪ್ರಮುಖ ರಾಕ್ಷಸ ವೀರರೆಲ್ಲ ಈಗಾಗಲೇ ಮಡಿದಿದ್ದಾರೆ. ಆ ವಾನರರ ಉತ್ಸಾಹ ದಿನೇ ದಿನೇ ಹೆಚ್ಚುತ್ತಿದೆ. ಅದನ್ನು ತಡೆಯದಿದ್ದರೆ ನಮ್ಮ ಮತ್ತು ಈ ಲಂಕೆಯ ಸರ್ವನಾಶ ಖಂಡಿತ. ಸೋದರ ಕುಂಭಕರ್ಣ, ನಾನು ನಿನ್ನನ್ನೇ ನಂಬಿದ್ದೇನೆ. ಆ ರಾಮ ಲಕ್ಷ್ಮಣರ ವಾನರರ ಅಟ್ಟಹಾಸವನ್ನು ನೀನು ತಡೆದು ಈ ಲಂಕೆಯನ್ನು ಕಾಯಬೇಕು. ಅಂದರೆ ನಾನು ಎಚ್ಚರಗೊಂಡಿದ್ದು ಒಳ್ಳೆಯದೇ ಆಯಿತು. ಇಲ್ಲದಿದ್ದರೆ ಲಂಕೆಯು ಶಂಕೆ ಇಲ್ಲದೆ ಧೂಳಿಪಟವಾಗಿ ಬಿಡುತ್ತಿತ್ತು. ಕುಂಭಕರ್ಣ, ಈಗ ನೀನೇ ನಮಗೆ ರಕ್ಷಾ ಕವಚ. ರಾಕ್ಷಸ ಬಲ ದಿನೇ ದಿನೇ ಕ್ಷಯಿಸುತ್ತಿದೆ. ಎಲ್ಲೆಲ್ಲಿ ನೋಡಿದರೂ ನನ್ನ ಕಣ್ಣಿಗೆ ಬರೀ ವೃದ್ಧರು ಬಾಲಕರು ಮಾತ್ರ ಕಾಣುತ್ತಿದ್ದಾರೆ. ಸದೃಢರಾದವರೆಲ್ಲ
ಯುದ್ಧಾಗ್ನಿಯಲ್ಲಿ ಸುಟ್ಟು ಭಸ್ಮವಾಗುತ್ತಿದ್ದಾರೆ. ಸೋದರ, ನೀನು ನನಗೆ ಅತ್ಯಂತ ಪ್ರಿಯನಾದವನು. ನಾನು ನಿನ್ನನ್ನೇ ನಂಬಿದ್ದೇನೆ. ನೀನು ಇಷ್ಟೊಂದು ಬೇಡಿಕೊಳ್ಳಬೇಕೆ ಸೋದರ? ಇದು ನನ್ನ ಕರ್ತವ್ಯ ರಾವಣೇಶ್ವರ. ಕುಂಭಕರ್ಣ, ನಿನ್ನ ಶೌರ್ಯ ಸಾಹಸಗಳ ಬಗ್ಗೆ, ನಿನ್ನ ಭುಜಬಲದ ಬಗ್ಗೆ ನನಗೆ ಅಪಾರ ವಿಶ್ವಾಸವಿದೆ. ಜೊತೆಗೆ ಹಿಡಿದ ಕಾರ್ಯವನ್ನು ಬಿಡದೆ ಸಾಧಿಸುವ ಛಲಗಾರ ಎಂಬ ಭರವಸೆಯೂ ನನಗಿದೆ. ಅಲ್ಲದೆ ಅನೇಕ ಯುದ್ಧಗಳಲ್ಲಿ ನೀನು ನಿನ್ನ ಪರಾಕ್ರಮದಿಂದ ದೇವತೆಗಳನ್ನೇ ಪರಾಭವಗೊಳಿಸಿರುವೆ. ಅಂಥ ಪರಾಕ್ರಮದಿಂದ ಈಗ ನನಗೆ ವಿಜಯ ಪ್ರಾಪ್ತವಾಗಬೇಕು ಸೋದರ. ಆಗುತ್ತದೆ ರಾವಣೇಶ್ವರ, ಖಂಡಿತ ನಿನಗೆ ವಿಜಯ ಲಭಿಸುತ್ತದೆ. ಅಬ್ಬಾ, ನನಗೀಗ ಸಮಾಧಾನವಾಯಿತು. ನಿನ್ನ ಭರವಸೆಯಿಂದ ನನ್ನ ಭಯ ನಿವಾರಣೆಯಾಯಿತು. ಶತ್ರು ಸೈನ್ಯ ನಾಶವಾಗುವುದೆಂಬ ಧೈರ್ಯ ಬಂತು. ರಾವಣೇಶ್ವರ, ನಾನು ಕೆಲವು ವಿಚಾರಗಳನ್ನು ಮಾತನಾಡಬೇಕಿತ್ತು. ಆಗಲಿ ಸಹೋದರ. ಮೊದಲು ಸ್ವಲ್ಪ ಪಾನೀಯವನ್ನು ತೆಗೆದುಕೊಂಡು ವಿಶ್ರಾಂತಿ ತೆಗೆದುಕೋ, ನಂತರ ಮಾತನಾಡೋಣ. ಬಾ. ಸೋದರ ಕುಂಭಕರ್ಣ, ನನ್ನೊಡನೆ ಯಾವುದೋ ವಿಷಯವನ್ನು ಮಾತನಾಡಬೇಕೆಂದು ಹೇಳಿದೆಯಲ್ಲ, ಯಾವ ವಿಷಯ? ಅಗ್ರಜ, ನೀನು ಮಹಾವೀರ, ನಾನು ಪರಾಕ್ರಮಶಾಲಿ. ಆದರೂ ಯುದ್ಧವೆನ್ನುವುದು ಸದಾ ಅನಿಶ್ಚಿತವಾದದ್ದು. ನಮ್ಮ ಆತ್ಮಬಲ, ಆತ್ಮವಿಶ್ವಾಸ ಎಷ್ಟೇ ದೃಢವಾಗಿದ್ದರೂ ಯುದ್ಧವೆನ್ನುವುದು ಕೆಲವು ಸಲ ಅನಿರೀಕ್ಷಿತ ಅಪಘಾತವನ್ನು ಉಂಟು ಮಾಡಿಬಿಡುತ್ತದೆ. ನಿನ್ನಂಥ ಮಹಾವೀರನೇ ಹೀಗೆ ಭಯಗ್ರಸ್ತವಾಗಿರುವಾಗ ನನ್ನ ಮಾತು ಸತ್ಯ ಎಂದು ಅನ್ನಿಸುತ್ತಿಲ್ಲವೇ? ನಾನು ರಣರಂಗಕ್ಕೆ ಹೋಗುವುದು ಖಂಡಿತ. ಆದರೆ ಯುದ್ಧದ ಫಲಿತಾಂಶದ ಬಗ್ಗೆ ಆಶ್ವಾಸನೆ ಕೊಡಲು ನನ್ನಿಂದ ಸಾಧ್ಯವಿಲ್ಲ. ನಿಜ ಸಹೋದರ, ನೀನು ಆಶ್ವಾಸನೆಯನ್ನು ಕೊಡದಿದ್ದರೂ ನಿನ್ನಿಂದ ನನಗೆ ಜಯ ಲಭಿಸುವುದೆಂಬ ನಂಬಿಕೆ ನನಗಿದೆ. ರಾವಣೇಶ್ವರ, ಹಿಂದೆ ನಾವು ಮಾತನಾಡಿದಾಗ ಸೀತಾಪಹರಣದಿಂದ ಉಂಟಾಗಬಹುದಾದ ಪರಿಣಾಮದ ಬಗ್ಗೆ ನಾವು ಅಂದುಕೊಂಡಂತೆಯೇ ಆಗುತ್ತಿದೆ ಅಲ್ಲವೇ? ಅದು ನಿಜ ಸಹೋದರ. ಆ ಆಪತ್ತನ್ನು ನಿವಾರಿಸುವ ಪ್ರಯತ್ನದಲ್ಲಿಯೇ ನಾನು ನಿನ್ನ ಸಹಾಯ ಕೇಳುತ್ತಿರುವೆ. ಅಂದರೆ ನೀನು ಮಾಡಿದ ತಪ್ಪು ಕಾರ್ಯದ ಫಲ ಸಿಕ್ಕಿದೆ ಎಂದು ನೀನು ಒಪ್ಪಲೇಬೇಕು. ಆ ಕುಂಭಕರ್ಣ ಸದಾ ನಿದ್ರೆಯಲ್ಲಿ ಮುಳುಗಿರುತ್ತಾನಲ್ಲವೇ? ಅವನು ಬರುವುದು ಹೇಗೆ ಸಾಧ್ಯ? ಶಾಪಗ್ರಸ್ತನಾದ ಅವನು 6 ತಿಂಗಳುಗಳ ಕಾಲ ನಿದ್ದೆಯಲ್ಲಿರುತ್ತಾನೆ. ಕೇವಲ 1 ದಿನ ಮಾತ್ರ ಎಚ್ಚರಗೊಳ್ಳುತ್ತಾನೆ. ಅವನು ತಾನಾಗಿ ಎಚ್ಚರಗೊಳ್ಳಲು ಇನ್ನೂ ಸಾಕಷ್ಟು ಸಮಯವಿದೆ. ಆದುದರಿಂದ ರಾವಣ ಅವನನ್ನು ಬಲವಂತವಾಗಿ ಎಚ್ಚರಗೊಳಿಸಿ ರಣರಂಗಕ್ಕೆ ಕಳಿಸುವುದು ನಿಶ್ಚಯ. ಅವನು ಹಲವಾರು ಬಾರಿ ದೇವದಾನವ, ಯಕ್ಷ ಗಂಧರ್ವರನ್ನು ಯುದ್ಧದಲ್ಲಿ ಸೋಲಿಸಿದ್ದಾನೆ. ಆದರೆ ಅವನು ನರರನ್ನು, ವಾನರರನ್ನು ಸಂಹರಿಸಿಲ್ಲ ಅಲ್ಲವೇ? ಹೌದು. ಆದರೆ ದೇವತೆಗಳು ಎಷ್ಟೋ ಸಲ ಪ್ರಯತ್ನ ಪಟ್ಟರೂ ಕುಂಭಕರ್ಣನನ್ನು ಸೋಲಿಸಲಾಗಲಿಲ್ಲ. ಬೇರೆ ರಾಕ್ಷಸರಿಗೆ ವರಬಲವಿದ್ದರೆ ಅವನು ಸ್ವಭಾವ ಸಹಜವಾಗಿ ಮಹಾಪರಾಕ್ರಮಿ. ಹುಟ್ಟಿದ ಕೂಡಲೇ ಹಸಿವಿನಿಂದ ಪೀಡಿತನಾಗಿ ಹಲವಾರು ಪ್ರಾಣಿಗಳನ್ನು ನುಂಗಿದ. ಮುಂದೆ ಹಲವಾರು ಪ್ರಜೆಗಳು ಇವನಿಂದ ಹತರಾದರು. ಉಳಿದವರು ದೇವರಾಜನಾದ ಇಂದ್ರನ ಮೊರೆ ಹೊಕ್ಕರು. ಅದರಿಂದ ದೇವರಾಜ ಕುಪಿತನಾದ. ತಕ್ಷಣ ತನ್ನ ವಜ್ರಾಯುಧದಿಂದ
ಕುಂಭಕರ್ಣನಿಗೆ ಬಲವಾಗಿ ಪ್ರಹಾರ ಮಾಡಿದ. ಕೆರಳಿದ ಕುಂಭಕರ್ಣ ಸಿಂಹನಾದ ಮಾಡುತ್ತಾ ಅತ್ಯಂತ ಕ್ರೋಧಾವಿಷ್ಟನಾಗಿ ಐರಾವತದ ಕೊಂಬನ್ನೇ ಕಿತ್ತು ಇಂದ್ರನ ವಕ್ಷಸ್ಥಳದ ಮೇಲೆ ಪ್ರಹಾರ ಮಾಡಿದ. ಅದರಿಂದ ಹಿಮ್ಮೆಟ್ಟಿದ ದೇವರಾಜ ದೇವತೆಗಳೊಂದಿಗೆ ಬ್ರಹ್ಮನ ಬಳಿಗೆ ಹೋಗಿ ಕುಂಭಕರ್ಣನ ದೌರ್ಜನ್ಯವನ್ನು ವಿವರಿಸಿದ. ಕುಂಭಕರ್ಣ ತನ್ನ ಪ್ರಜೆಗಳನ್ನೇ ಭಕ್ಷಿಸುವುದನ್ನು, ದೇವತೆಗಳನ್ನು ಅವಮಾನಿಸುವುದನ್ನು, ಋಷ್ಯಾಶ್ರಮಗಳನ್ನು ಧ್ವಂಸ ಮಾಡುವುದನ್ನು, ಹಾಗೆ ಕುಂಭಕರ್ಣನ ಇತ್ಯಾದಿ ದುಷ್ಕೃತ್ಯವನ್ನು ಹೇಳಿದ. ಬ್ರಹ್ಮದೇವ ನಮೋ ನಮಃ. ಬ್ರಹ್ಮದೇವ, ಕುಂಭಕರ್ಣ ಪ್ರಜೆಗಳನ್ನು ಪ್ರತಿದಿನವೂ ತಿಂದು ತೇಗುತ್ತಿದ್ದಾನೆ. ಅವನನ್ನು ಹೀಗೆಯೇ ಬಿಟ್ಟರೆ ಲೋಕವೇ ಜನಶೂನ್ಯವಾದೀತು. ಬ್ರಹ್ಮದೇವ ನಮೋ ನಮಃ, ನಮೋ ನಮಃ. ಕುಂಭಕರ್ಣ, ಲೋಕದ ವಿನಾಶಕ್ಕಾಗಿಯೇ ನೀನು ವಿಶ್ವವಸುವಿನಿಂದ ಹುಟ್ಟಿದಿರಿ. ಲೋಕಪೀಡಕನಾದ ನೀನು ಸದಾ ಸತ್ತವನಂತೆ ಇಂದು ಮೊದಲುಗೊಂಡು ನೀನು ಮಲಗಿಯೇ ಇರು. ಬ್ರಹ್ಮದೇವ ಪ್ರಭು ಎಂದು ಬ್ರಹ್ಮ ಕುಂಭಕರ್ಣನಿಗೆ ಶಾಪ ಕೊಟ್ಟಾಗ ರಾವಣನಿಗೆ ಆತಂಕವಾಯಿತು. ಆಗ ರಾವಣ ಬ್ರಹ್ಮದೇವನಲ್ಲಿ ಬೇಡಿಕೊಂಡ. ಪ್ರಜಾಪತಿ ಬ್ರಹ್ಮದೇವ, ನಿನ್ನ ಮೊಮ್ಮಗನಿಗೆ ಶಾಪ ಕೊಡುವುದು ತರವಲ್ಲ. ನಿನ್ನ ಶಾಪ ಸುಳ್ಳಾಗುವುದಿಲ್ಲವೆಂದು ನನಗೆ ಚೆನ್ನಾಗಿ ಗೊತ್ತು. ಆದ್ದರಿಂದ ಕುಂಭಕರ್ಣನು ಮಲಗುವ ಹಾಗೂ ಎಚ್ಚರಗೊಳ್ಳುವ ಕಾಲವನ್ನು ನಿರ್ಣಯಿಸಿ ಹೇಳುದೇವ. ಆದರೆ ಆ ಕುಂಭಕರ್ಣನು 6 ತಿಂಗಳು ಮಲಗಿದ್ದು 1 ದಿನ ಎಚ್ಚರಗೊಳ್ಳುವನು. ಆ 1 ದಿನದಲ್ಲಿ ಭಯಂಕರವಾದ ಹಸಿವನ್ನು ತಣಿಸಿಕೊಳ್ಳಲು ಅಗ್ನಿಯಂತೆ ಸಾವಿರಾರು ಜನರನ್ನು ಭಕ್ಷಿಸುವನು. ಪುನಃ ಮಲಗಿದರೆ ಬಹು ಪ್ರಯಾಸಪಟ್ಟು ಎಚ್ಚರಗೊಳಿಸಿದರೆ ಮಾತ್ರ ಹೇಳುತ್ತಾನೆ. ಬರಲಿ, ಆ ಕುಂಭಕರ್ಣ ಆದಷ್ಟು ಬೇಗ ಬರಲಿ. ಅವನಿಗೆ 6 ತಿಂಗಳ ನಿದ್ರೆಯ ಬದಲು ಚಿರ ನಿದ್ರೆಗೆ ಕಳಿಸಿ ಬಿಡೋಣ. ಅದು ಆನಂತರದ ಮಾತು ಸುಗ್ರೀವ ಮಹಾರಾಜ. ಅದಕ್ಕೆ ಮೊದಲು ಆ ಕುಂಭಕರ್ಣ ನಮ್ಮ ಸೈನ್ಯದಲ್ಲಿ ಮಾಡಬಹುದಾದ ಅನರ್ಥಗಳನ್ನು ನಾವು ಮರೆಯುವಂತಿಲ್ಲ. ನಿಜ ವಿಭೀಷಣ, ನಿನ್ನ ಮಾತು ಯಥಾರ್ಥವಾಗಿದೆ. ನಾವು ಮಾನಸಿಕವಾಗಿ ಸಿದ್ಧವಾಗಿ ಆ ಕುಂಭಕರ್ಣನನ್ನು ಸ್ವಾಗತಿಸಬೇಕು. ಸ್ವಾಗತಿಸುವುದಷ್ಟೇ ಅಲ್ಲ, ವಿದಾಯವನ್ನೂ ಹೇಳಬೇಕು. ಫಲಿತಾಂಶ ಅದೇ ಅಲ್ಲವೇ? ಅಂದರೆ ನೀನು ಮಾಡಿದ ತಪ್ಪು ಕಾರ್ಯದ ಫಲ ಸಿಕ್ಕಿದೆ ಎಂದು ನೀನು ಒಪ್ಪಲೇಬೇಕು. ಈ ನನ್ನ ಸೋದರ ನನ್ನದೇ ಅಪರಾಧವೆಂದು ಮತ್ತೆ ಮತ್ತೆ ಒತ್ತಿ ಹೇಳುತ್ತಿದ್ದಾನೆ. ಈಗ ನಾನು ಇವನ ಮೇಲೆ ಕೋಪಿಸಿಕೊಳ್ಳಬಾರದು. ಏಕೆಂದರೆ ಈಗ ಇವನೇ ನನಗೆ ಈ ಯುದ್ಧವನ್ನು ಗೆದ್ದುಕೊಡಬೇಕಾದವನು. ರಾವಣೇಶ್ವರ, ಈಗ ನಾನು ಏನು ಮಾಡುತ್ತೇನೆಂದು ಹೇಳುತ್ತೇನೆ ಕೇಳು. ನೀನು ಚಿಂತೆಯನ್ನು ಬಿಡು, ಕೋಪ ಅಸಮಾಧಾನಗಳನ್ನು ತ್ಯಜಿಸು. ನಿನ್ನ ಸೋದರನಾದ ನಾನು ಇನ್ನೂ ಜೀವಂತವಾಗಿರುವವರೆಗೆ ನಿನಗೆ ದೀನಾವಸ್ಥೆ ಬರಲು ನಾನು ಖಂಡಿತ ಅವಕಾಶ ಕೊಡುವುದಿಲ್ಲ. ನಿನ್ನ ಭಯವನ್ನು ನಾನು ಹೋಗಲಾಡಿಸುತ್ತೇನೆ. ಸೋದರ, ನಿನ್ನ ಈ ಮಾತು ನನಗೆ ಸಂತೋಷವನ್ನು ಕೊಡುತ್ತಿದೆ. ರಾವಣೇಶ್ವರ, ಯುದ್ಧ ರಂಗದಲ್ಲಿ ನಾನು ಹೇಗೆ ಶತ್ರುಗಳನ್ನು ಸಂಹಾರ ಮಾಡುತ್ತೇನೆಂದು ನೀನೇ ನೋಡುವಿಯಂತೆ. ರಾವಣೇಶ್ವರ, ನನ್ನ ಯುದ್ಧ ವೈಖರಿಗೆ ಆ ರಾಮ ಲಕ್ಷ್ಮಣರು ಹತರಾಗಿ ಆ ವಾನರ ಸೈನ್ಯವೆಲ್ಲ ಹೆದರಿ ಧಿಕ್ಕಾಪಾಲಾಗಿ ಪಲಾಯನ ಮಾಡುವುದನ್ನು ನೀನು ನೋಡುವಿಯಂತೆ ಅಗ್ರಜ. ನನಗೆ ನಿನ್ನ ಮಾತಿನ ಮೇಲೆ ನಂಬಿಕೆ ಇದೆ ಸೋದರ. ಆ ರಣರಂಗದಲ್ಲಿ ನಾನು ಆ ರಾಮನ ಶಿರವನ್ನು ಕತ್ತೆತ್ತಿ ತರುತ್ತೇನೆ. ಅದನ್ನು ನೋಡಿಯಾದರೂ ನೀನು ನಿನ್ನ ಸಂತಾಪವನ್ನೆಲ್ಲ ಮರೆಯಬಹುದು ಅಗ್ರಜ. ಸೋದರ ಸೋದರ, ನಿನ್ನ ಮಾತುಗಳನ್ನು ಕೇಳುತ್ತಿದ್ದರೆ ವಿಜಯಲಕ್ಷ್ಮಿಯೇ ನನ್ನನ್ನು ಸ್ವಾಗತಿಸುತ್ತಿರುವಂತೆ ಕಾಣುತ್ತಿದೆ. ಈ ಲಂಕೆಯ ವೈಭವ ಮತ್ತೆ ಮರಳಿ ಬಂದಂತೆ ಭಾಸವಾಗುತ್ತಿದೆ. ಭಾಸವಾಗುವುದಲ್ಲ ಲಂಕೇಶ್ವರ, ವಾಸ್ತವವಾಗಿ ಇದು ನಡೆಯುತ್ತದೆ. ಆ ವಾನರರಿಂದ ಕಣ್ಣೀರಿಡುತ್ತಿರುವ ನಮ್ಮ ರಾಕ್ಷಸ ಪ್ರಜೆಗಳ ಕಣ್ಣೀರಿಗೆ ತಕ್ಕ
ತಕ್ಕ ಪ್ರತೀಕಾರವನ್ನು ಮಾಡಿಯೇ ಮಾಡುತ್ತೇನೆ. ಹೌದು ಸೋದರ, ಆ ವಾನರರಿಂದ ಲಂಕೆಗೆ ಬಹಳ ಹಾನಿಯಾಗಿದೆ. ಅದಕ್ಕಾಗಿಯೇ ಆ ವಾನರರ ರಾಜನಾದ ಸುಗ್ರೀವನನ್ನು ಕೊಂದು ಅವನ ಶರೀರವನ್ನು ಭಿನ್ನಗೊಳಿಸಿ ದಶದಿಕ್ಕುಗಳಿಗೆ ಎಸೆಯುತ್ತೇನೆ. ಆ ವಾನರರ ವಿನಾಶ, ರಾಮ ಲಕ್ಷ್ಮಣರ ಸಂಹಾರ, ಇದೇ ನನ್ನ ಗುರಿ ರಾವಣೇಶ್ವರ. ಸಾಕು ಕುಂಭಕರ್ಣ, ನಿನ್ನ ಈ ಭರವಸೆಯ ಮಾತುಗಳೇ ಸಾಕು. ಆದರೆ ಈ ಹಿಂದೆ ನಮ್ಮ ರಾಕ್ಷಸ ವೀರರು ಹೀಗೆಯೇ ವೀರಾಲಾಪ ಮಾಡಿ ರಣರಂಗಕ್ಕೆ ಹೋದರು. ಆದರೆ ಅವರ್ಯಾರೂ ಜೀವ ಸಹಿತ ಹಿಂದಿರುಗಿ ಬರಲಿಲ್ಲ. ನಿರಾಶೆ ಪಡಬೇಡ ರಾವಣೇಶ್ವರ. ಆ ರಾಮನು ನಿನ್ನನ್ನು ಸಂಹಾರ ಮಾಡಬೇಕಾದರೆ ಮೊದಲು ಅವನು ನನ್ನನ್ನು ಸಂಹಾರ ಮಾಡಬೇಕು. ಅದರ ಬಗ್ಗೆ ನನಗೆ ಚಿಂತೆ ಇಲ್ಲ. ನಿನಗಾಗಿ, ನಿನ್ನ ಸಂತೋಷಕ್ಕಾಗಿ ನಾನು ರಣಾಂಗಣಕ್ಕೆ ಹೋಗಿಯೇ ಹೋಗುತ್ತೇನೆ. ಆ ಇಂದ್ರ ಯಮಾದಿಗಳು ಯಾರೇ ಬರಲಿ, ನಿನ್ನ ಶತ್ರುಗಳನ್ನೆಲ್ಲ ವಿನಾಶ ಮಾಡುತ್ತೇನೆ. ನೀನು ನಿಶ್ಚಿಂತೆಯಿಂದ ಇರು. ಕುಂಭಕರ್ಣ, ಆ ರಾಮನು ಸಾಮಾನ್ಯನಲ್ಲ, ಮಹಾಪರಾಕ್ರಮಿ ಎಂಬುದನ್ನು ತೋರಿಸಿಕೊಟ್ಟಿದ್ದಾನೆ. ಅದೇ ನನ್ನ ಚಿಂತೆಗೆ ಕಾರಣವಾಗಿರುವುದು. ನೀನು ಚಿಂತಿಸಬೇಡ ರಾವಣೇಶ್ವರ. ಮಹಾಪರಾಕ್ರಮಿಯಾದ ನೀನೇಕೆ ಚಿಂತಿಸಬೇಕು? ಆ ರಾಮ ಲಕ್ಷ್ಮಣರನ್ನು, ಲಂಕಾ ದಹನ ಮಾಡಿದ ಹನುಮಂತನನ್ನು, ವಾನರೇಂದ್ರನಾದ ಸುಗ್ರೀವನನ್ನು ಸಂಹಾರ ಮಾಡುತ್ತೇನೆ. ಆ ವಾನರ ಕುಲವನ್ನೇ ನಿಶ್ಶೇಷಗೊಳಿಸುತ್ತೇನೆ. ಇದು ಸತ್ಯ. ಕುಂಭಕರ್ಣ, ಸೋದರ ರಾವಣೇಶ್ವರ, ನಾನು ನಿನಗೆ ಮಹತ್ತಾದ ವಿಜಯವನ್ನು ತಂದುಕೊಡಲು ಬಯಸುತ್ತೇನೆ. ನಿನಗೇನಾದರೂ ಇಂದ್ರನಿಂದಾಗಲಿ ಬ್ರಹ್ಮನಿಂದಾಗಲಿ ಭಯವಿದ್ದರೆ ಹೇಳು. ಕತ್ತಲೆಯನ್ನು ಸೂರ್ಯನು ಹೋಗಲಾಡಿಸುವಂತೆ ನಾನು ನಿನಗೆ ಆ ಭಯವನ್ನು ಹೋಗಲಾಡಿಸುತ್ತೇನೆ. ನನಗೆ ಅವರಾರ ಭಯವೂ ಇಲ್ಲ ಕುಂಭಕರ್ಣ. ಈಗ ಬಂದಿರುವ ಭಯ ನಿವಾರಣೆಯಾದರೆ ಅಷ್ಟು ಸಾಕು. ಸೋದರ, ನೀನು ಅಂದುಕೊಂಡಿರುವ ಭಯವನ್ನು ನಾನು ಭಯವೆಂದೇ ಅಂದುಕೊಂಡಿಲ್ಲ. ನಾನು ಕೋಪದಿಂದ ಅಬ್ಬರಿಸಿ ನಿಂತರೆ ಆ ದೇವತೆಗಳೇ ಜೀವ ತೊರೆದು ಭೂಮಿಯ ಮೇಲೆ ಮಲಗುತ್ತಾರೆ. ಅಂದ ಮೇಲೆ ಈ ನರವಾನರರು ನನಗೆ ಯಾವ ಲೆಕ್ಕ? ಕುಂಭಕರ್ಣ, ನಿನ್ನ ಬಲಪರಾಕ್ರಮಗಳ ಬಗ್ಗೆ ನಾನು ಹೊಸದಾಗಿ ತಿಳಿಯಬೇಕಾದ್ದೇನಿಲ್ಲ. ರಾವಣೇಶ್ವರ, ಇಗೋ ನೋಡು, ನಾನು ನಿನಗೆ ಆಶ್ವಾಸನೆಯನ್ನು ಕೊಡುತ್ತೇನೆ. ಮೃತ್ಯು ದೇವತೆಯಾದ ಯಮನನ್ನೇ ಮರ್ತಿಸುತ್ತೇನೆ. ಸರ್ವಭಕ್ಷಕನಾದ ಅಗ್ನಿಯನ್ನೇ ಭಕ್ಷಿಸುತ್ತೇನೆ. ತಾರಾಖಚಿತವಾದ ಆ ಸೂರ್ಯದೇವನನ್ನೇ ನೆಲದ ಮೇಲೆ ಬೀಳಿಸುತ್ತೇನೆ. ಅಮರನಾದ ಆ ಇಂದ್ರನನ್ನು ಮರಣದ ಮನೆಗೆ ಕಳಿಸುತ್ತೇನೆ. ವರ್ಣನ ನೆಲೆಯಾದ ಆ ಸಮುದ್ರವನ್ನೇ ಹೀರಿಬಿಡುತ್ತೇನೆ. ಪರ್ವತಗಳನ್ನೇ ಪುಡಿ ಪುಡಿ ಮಾಡಿಬಿಡುತ್ತೇನೆ. ಈ ಭೂಮಿಯನ್ನೇ ಸೇರಿಬಿಡುತ್ತೇನೆ. ಸಾಕು ಸಾಕು ಸೋದರ, ನೀನು ಇವೆಲ್ಲವನ್ನೂ ಮಾತ್ರವಲ್ಲ, ಇದಕ್ಕಿಂತ ಮಿಗಿಲಾದುದನ್ನು ಮಾಡಬಲ್ಲೆ ಎಂಬ ಭರವಸೆ ನನಗಿದೆ. ಈಗ ನೀನು ನಿದ್ರಿಸಲು ಹೋಗದೆ ಆ ವಾನರ ಸೈನ್ಯವನ್ನು ಧ್ವಂಸ ಮಾಡಿದರೆ ಸಾಕು. ಮಾಡುತ್ತೇನೆ, ಖಂಡಿತ ಮಾಡುತ್ತೇನೆ ರಾವಣೇಶ್ವರ. ನನ್ನ ಈ ಬಲ ಪರಾಕ್ರಮಗಳು ಲೋಕದ ಸರ್ವ ಜೀವಿಗಳು ತಿಳಿದುಕೊಳ್ಳಲಿ. ಆ ದಶರಥ ಪುತ್ರನಾದ ರಾಮ ಲಕ್ಷ್ಮಣರನ್ನು ವಾನರ ಸೈನ್ಯದ ಸಮೇತ ಧ್ವಂಸ ಮಾಡುತ್ತೇನೆ. ನಿನಗೆ ಆನಂದವನ್ನು ಕೊಡುತ್ತೇನೆ. ನೀನು ನಿಶ್ಚಿಂತೆಯಾಗಿ ರಾವಣೇಶ್ವರ.